ನೀನು ಸೇಫ್, ಕಂಫರ್ಟೇಬಲ್, ಏನು ಕಷ್ಟವಿಲ್ಲ ಅನ್ನೋದ ಜಾಗದಲ್ಲಿದ್ದೀಯಾ? ನೀನು ಬೆಳಿಗ್ಗೆ ಎದ್ದಾಗ ಏನು ಮಾಡಬೇಕು, ಯಾರನ್ನು ನೋಡಬೇಕು, ಯಾವ ಕೆಲಸ ಬರುತ್ತದೆ ಅನ್ನೋ ಪ್ರೆಡಿಕ್ಟೇಬಲ್ ಆಗಿದೆಯಾ? ಹಾಗಾದರೆ ಒಂದು ಮಾತು ಕೇಳು, ನೀನು ಬೆಳೆಯುತ್ತಿಲ್ಲ ಎಂದು ಅರ್ಥ. ಇದು ನಿನ್ನ ಮನೆಗೆ ಕಳ್ಳ ಬಂದು ಹೋಗುವಷ್ಟೇ ಅಪಾಯಕಾರಿ. ಇಲ್ಲಿ ಕಳ್ಳನ ಹೆಸರೇ ಕಂಫರ್ಟ್ ಝೋನ್. ಈ ಕಂಫರ್ಟ್ ಝೋನ್ ಅಂದರೆ ಏನು ಗೊತ್ತಾ? ಅಲ್ಲಿ ಯಾವುದೇ ಭಯವಿಲ್ಲದೆ, ಒತ್ತಡವಿಲ್ಲದೆ ಸೇಫ್ ಅನ್ನೋ ಜಾಗ. ಅಲ್ಲಿ ನಿನಗೆ ಯಾವುದೇ ಚಾಲೆಂಜ್ಗಳಿರುವುದಿಲ್ಲ, ಯಾವುದೇ ಅಪಾಯಗಳಿರುವುದಿಲ್ಲ, ಹೊಸದನ್ನು ಕಲಿಯೋದು ಕಡಿಮೆ, ಹಾಗೆ ಅದು ಸುಖಕರವಾಗಿರ್ತದೆ. ಅದರಲ್ಲೊಂದು ಸಮಸ್ಯೆ ಏನು ಗೊತ್ತಾ? ನಿನ್ನ ಸ್ಕಿಲ್ಸ್, ನಿನ್ನ ಎಬಿಲಿಟಿ, ನಿನ್ನ ಥಿಂಕಿಂಗ್ ಎಲ್ಲವೂ ಕೂಡ ಅಲ್ಲೇ ಸ್ಟ್ರಕ್ ಆಗೋಗುತ್ತೆ. ಒಂದು ಕಂಪ್ನಿಯಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ, 10 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಅದೇ ಕಂಫರ್ಟ್ ಝೋನ್ ಆಗಿರುತ್ತೆ. ಆದರೆ ಸಡನ್ನಾಗಿ ಯಾವುದೋ ಒಂದಿನ ಕಂಪ್ನಿ ಕ್ಲೋಸ್ ಆಯಿತು ಅಂದರೆ ಅಲ್ಲಿಂದ ಹೊರಗೆ ಬಂದು ಕೆಲಸ ಮಾಡಲು ಸಾಧ್ಯ ಆಗಲ್ಲ. ಯಾಕೆ ಹೇಳು? ಅವನಿಗಲ್ಲಿ ಕಂಫರ್ಟ್ ಝೋನ್ ಅನ್ನೋದಿದೆ. ಈ ಕಂಫರ್ಟ್ ಝೋನ್ ಏನಿದೆ, ಇದರಿಂದ ಹೊರಗೆ ಬಂದು ಸಾಧನೆ ಮಾಡಿದವರು ತುಂಬ ಜನ ಇದ್ದಾರೆ. ಅದರಲ್ಲಿ ಎಕ್ಸಾಂಪಲ್ಗೆ ನಿಮ್ಗೆ ಹೇಳೋದಾದರೆ ನಾರಾಯಣ ಮೂರ್ತಿ, ಇನ್ಫೋಸಿಸ್ ಅವರು, ಇವರು ಮೊದಲೇ ಜಾಬ್ ಮಾಡ್ತಾಯಿದ್ರು. ಜಾಬನ್ನು ಬಿಟ್ಟು ತಮ್ಮದೇ ಆದ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದರು, ಕಂಪ್ನಿಯನ್ನು ಶುರು ಮಾಡಿದರು. ಅದು ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು, ಆದರೆ ಇವತ್ತಿಗೆ ಒಂದು ವಿಶ್ವಮಟ್ಟದ IT ಕಂಪ್ನಿ ಆಗಿದೆ. ಈ ಕಂಫರ್ಟ್ ಝೋನನ್ನು ಬಿಟ್ಟು ಹೊರಗೆ ಬರಲು ಕೆಲವು ಪಾಯಿಂಟ್ಸ್ಗಳಿದ್ದಾವೆ, ಕೇಳು. ಸಣ್ಣ ಬದಲಾವಣೆಗಳಿಂದ ಶುರು ಮಾಡು. ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ವಾಕಿಂಗ್ ಹೋಗು, ಅಲ್ಲಿ ಪಬ್ಲಿಕ್ ಜೊತೆ ಮಾತಾಡು, ಕೆಲವು ಹೊಸ ಜನರೊಂದಿಗೆ ಮೀಟ್ ಮಾಡು, ಮೇಯ್ನಾಗಿ ಪಾಸಿಟಿವ್ ಥಿಂಕ್ ಇರುವ ಜನರ ಜೊತೆ ಸೇರ್ಕೋ. ಯಾಕಂತ ಹೇಳಿದ್ರೆ ನಿನ್ನ ಕಂಫರ್ಟ್ ಝೋನು ಕೂಡ ಅವರ ಎನರ್ಜಿಯಿಂದ, ನಿನ್ನ ಕಂಫರ್ಟ್ ಝೋನಿಂದ ನೀನು ಹೊರಗೆ ಬರ್ತೀಯ. ಹಾಗೆ ಲರ್ನಿಂಗ್ ಮೈಂಡ್ ಸೆಟ್ಟನ್ನೇ ಇಟ್ಕೋ. ಲರ್ನಿಂಗ್ ಮೈಂಡ್ ಸೆಟ್ ಇಟ್ಕೊಂಡ್ರೆ ನೀನು ಹೊಸದನ್ನು ಸ್ಕಿಲ್ಸನ್ನು ಕಲಿ, ಪುಸ್ತಕಗಳನ್ನು ಓದು, ಆನ್ಲೈನ್ ಕೋರ್ಸ್ಗಳನ್ನು ನೋಡು. ಇದರಿಂದ ನಿನ್ನ ಸ್ಕಿಲ್ಸ್ ಹೆಚ್ಚಾದರೆ ನಿನ್ನ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಓಕೆ, ನೀನು ಕಂಫರ್ಟ್ ಝೋನ್ ಬಿಟ್ಟರೆ ನಿನಗೆ ಲೈಫ್ ಅನ್ನೋದು ಒಂದು ಹೊಸ ಆಪರ್ಚುನಿಟಿ ಕೊಡುತ್ತೆ. ಆವಾಗ ನೀನು ಹೊಸ ಜನರನ್ನು ಭೇಟಿ ಮಾಡ್ತೀಯ, ಅಲ್ಲಿ ಹೊಸ ಸ್ಕಿಲ್ಸ್ ಕಲಿತೀಯ, ಇನ್ಕಮ್ ಸೋರ್ಸ್ ಅಂತ ನೋಡ್ತೀಯ. ಇಂದು ನೀನು ಕಂಫರ್ಟ್ ಝೋನಲ್ಲಿ 1 ವರ್ಷ ಇದ್ದರೆ ಅದೇ 1 ವರ್ಷ ಹಳೆಯ ವರ್ಷನಲ್ಲೇ ಉಳಿಯುತ್ತೀಯ. ಹಾಗಂತ ಹೇಳಿ ಅದನ್ನು ಬಿಟ್ಟು ನೀನು ಒಂದು ಸ್ಟೆಪ್ ಮುಂದೆ ತಗೊಂಡ್ರೆ ನಿನ್ನ ಬರುವ ಫ್ಯೂಚರ್ನಲ್ಲಿ ನೀನೇ ಶಾಕ್ ಆಗ್ತೀಯ, ಇದೇನಾಯಿತು ಅಂತ ಹೇಳ್ಕೊಂಡು. ಸೊ ಇವತ್ತೇ ಒಂದು ಡಿಸೈಡ್ ಮಾಡು, ಈ ಕಂಫರ್ಟ್ ಝೋನಿಂದ ಹೊರಗೆ ಬರಲು ಒಂದು ಸಣ್ಣ ಆ್ಯಕ್ಷನನ್ನು ತೆಗೆದುಕೋ. ಭಯ ಇದ್ದರೂ ಕೂಡ ಈ ಕೆಲಸ ಮಾಡು. ಯಾಕಂತ ಹೇಳಿದರೆ ಈ ಹೆದರಿಕೆ ಅನ್ನುವ ಪಕ್ಕದಲ್ಲಿ ಬೆಳವಣಿಗೆ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಓಕೆ, ಲವ್ ಯು.